ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ನೋಡಿ, ಪ್ರೆಸೆಂಟಾಗಿ ನಾವು ಇವಾಗ ಸಂಜೆ 6:45 ಟೈಮು. ಈ ಟೈಮಲ್ಲಿ ಮೆಜೆಸ್ಟಿಕ್ ಟರ್ಮಿನಲ್ 1 ಹತ್ರ ಇರೋದು. ಇವಾಗ ನಾವು ಬೆಂಗಳೂರು ಟು ಪುಣೆ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ನೋಡಿ, ಇದೇ ಬಸ್ ಇಲ್ಲಿ ಬರ್ತಾ ಇದ್ದಲ್ಲ, ಇಂಟರ್ಸಿಟಿ ಅಂತ ಹೇಳ್ಕೇಸಿ ಬೆಂಗಳೂರು ಪುಣೆ ಬೆಂಗಳೂರು ಗಾಡಿ. ನೋಡಿ, ಈ ಬಸ್ನ ನಾವು ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ವೋಲ್ವೋ 9600 ಫ್ರೆಂಡ್ಸ್ ಗಾಡಿ. ಇದು ಇಂಟರ್ಸಿಟಿ ಸ್ಮಾರ್ಟ್ ಬಸ್ ಅಂತೇಳಿ. ನೋಡಿ ಹೆಂಗಿದೆ ಅಂತ ಗಾಡಿ. ಈ ಬಸ್ನ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು ನಾವು ಇವಾಗ. ಇಲ್ಲಿಂದ ಅಂದರೆ ಅಷ್ಟು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಪುಣೆವರೆಗೂ, ಪುಣೆ ಸರ್ಘಾಟ್ ಬಸ್ ಸ್ಟ್ಯಾಂಡ್ ಅಂದರೆ ಅಲ್ಲಿ ಸ್ಟಾಪ್ ಇದೆ ಇದು. ಆ ಬಸ್ ಅಲ್ಲಿವರೆಗೂ ನಾವು ಈ ಬಸ್ನ ಕ್ಯಾಬಿನ್ ರೈಡ್ ಮಾಡ್ತಾ ಇರೋದು. ನೋಡಿ ಹೆಂಗಿದೆ ಅಂತೇಳಿ ಗಾಡಿ ಒಳಗಡೆ. ಆಮೇಲೆ ಇಂಟೀರಿಯರ್ ಎಲ್ಲ ತೋರಿಸಿ ನಿಮ್ಗೆ ಮುಂದೆ ಹೋಗಿಂದ. ಫ್ರೆಂಡ್ಸ್, ಇದೇ ಗಾಡಿ ನೋಡಿ, ಗೋವಾ ಪಾಸಿಂಗಲ್ಲಿದೆ ಗಾಡಿ. 9600 ಗಾಡಿ. ನೋಡಿ, ಫಸ್ಟ್ ಟ್ರಿಪ್ ಇದು. ಆ್ಯಕ್ಚುಲಿ ಇವತ್ತೇ ಸ್ಟಾರ್ಟ್ ಆಗ್ತಾರೆ ಗಾಡಿ. ಇಂಟರ್ಸಿಟಿಯಿಂದ ಬೆಂಗಳೂರು ಪುಣೆ ಗಾಡಿ. ವೋಲ್ವೋ 9600 ಗಾಡಿ. ಒಳಗಡೆ ನೋಡೋಣಲ್ಲ ಇಂಟೀರಿಯಲ್ ಹೆಂಗಿದೆ ಅಂತೇಳಿ. ನೋಡಿ, ಇದೆ ಒಳಗಡೆ ಇಂಟೀರಿಯಲ್ ನೋಡಿ ಹೆಂಗಿದೆ ಅಂತೇಳಿ. ಫಸ್ಟ್ ಟ್ರಿಪ್ ಇದು. ಮೋಸ್ಟ್ಲಿ ನಮ್ಮ ಸೀಟ್ ಇದೆ. ನೋಡಿ ಹೆಂಗಿದೆ ಅಂತೇಳಿ ಒಳಗಡೆ ಎಲ್ಲ. 9600 ಅಲ್ವಾ, ಫುಲ್ AC ಗಾಡಿ. ನೋಡಿ, ಎಲ್ಲ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ದಿಂಬು ಇಲ್ಲ ಇದೆ. ಆಮೇಲೆ ಇದು ಚಾರ್ಜಿಂಗ್ ಸ್ಲಾಕೆಟ್ ಎಲ್ಲ ಐತೆ ಆಗಿದೆ ಫುಲ್. ನೋಡಿ ಮುಂದೆ ಹೆಂಗಿದೆ ಅಂತ ಒಳಗಡೆ ಎಲ್ಲ ಹೆಂಗಿದೆ ಅಂತೇಳಿ. ವೋಲ್ವೋ 9600 ಇನ್ನು ರಿವ್ಯೂ ಒಂದ್ಸಲ ಆಮೇಲೆ ತೊಗೊಳ್ಳೋಣ ಡ್ರೈವರ್ ಹತ್ರ. ಇನ್ನು ಇದು ಪಿಕಪ್ ಪಾಯಿಂಟ್ಗಳೆಲ್ಲ ಮುಗಿಬೇಕಲ್ಲ ಬೆಂಗಳೂರಲ್ಲಿ. ಈಗ ನಾನು ನನ್ನ ಸೀಟ್ ಮೇಲೆ ಹತ್ತಿಲ್ಲ, ಬೇರೆ ಒಂದು ಸಿಂಗಲ್ ಸೀಟ್ ಇರುತ್ತಲ್ಲ ಈ ಕಡೆ ಸೈಡು. ನೋಡಿ, ಆ ಸೀಟೆಲ್ಲ ಇದ್ದೀನಿ. ಇದೆಲ್ಲ ಮೇಲೆ ಬಾಗಿಡೋದಕ್ಕೆ. ಈ ಕಡೆ ಇದು ಸಿಂಗಲ್ ಸೀಟ್. ನೋಡಿ ಈ ಕಡೆ ಎಲ್ಲ ಫುಲ್ಲು ನೋಡಿ ಹೆಂಗಿದೆ ಅಂತ ಹೊರಗಡೆ. ಇವಾಗ 100% ಹೋಗ್ತಾ ಇದೆ. ಮೆಜೆಸ್ಟಿಕ್ಕಿಂದ 100% ಬರುತ್ತಲ್ಲ, 100%ಇದೆ ಗಾಡಿ. ಬೆಂಗಳೂರು ಒಂದು ಕ್ರಾಸ್ ಆಗ್ಬೇಕಾದ್ರೆ ಆಗುತ್ತೆ ಒಂದು 8:30 9 ಗಂಟೆ. ಪುಣೆ ಬಂದುಬಿಟ್ಟು ನಾಳೆ ಬೆಳಗ್ಗೆ 10 ಗಂಟೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ 10 ಗಂಟೆ ಒಳಗೆ ರೀಚ್ ಆಗ್ತಾನೋ ಅಂತ ಆನ್ ಟೈಮು. ಇದು ನೋಡಿ ಟಿಕೆಟ್ ಇಲ್ಲಿ ಮುಂದೆ ತೋರಿಸ್ತದಲ್ಲ, ಈ ಟಿಕೆಟು ಬೆಂಗಳೂರು ಪುಣೆ. ಆಮೇಲೆ ಇಲ್ಲೆಲ್ಲ ನೋಡಿ ಸಾಕೆಟ್ ಇದೆ. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಇದೆ. 2 ಕೊಟ್ಟಿದ್ದಾರೆ ನೋಡಿ. ನೋಡಿ, ಇದು 2+1 ಈ ಕಡೆ ಸೀಟ್. ಇದು 2+ ನೋಡಿ 1 ಇದು. ಮತ್ತು ಆಮೇಲೆ ಯಾರು ಆ ಕಡೆ ಈ ಕಡೆ ಎಲ್ಲಿ ಬುಕ್ ಮಾಡ್ತಾರೆ 2 ಸೀಟಲ್ಲಿ, ಅವರಿಗೆ ಒಂದು ಸೆಂಟ್ರಲ್ಲಿ ಕವರಕ್ಕೆ ಮತ್ತು ಒಂದು ಈ ಥರ ಇದು ಕೊಟ್ಟಿದ್ದಾರೆ ನೋಡಿ. ಅಂದರೆ ಅವರು 2+ಅಲ್ಲಿ ಸೀಟ್ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ಸಿಂಗಲ್ ಒಂದು ಒಪಿನಿಯನ್ ಇದು ಬರಲ್ಲ ಅಂತ ಹೇಳ್ಕೇಸಿ ಸಪ್ರೇಟ್ ಒಂದು ಸ್ಕ್ರೀನ್ ಎಲ್ಲ ಮಾಡ್ಕೇಸಿ ಹಾಕಿದ್ದಾರೆ. ಆಮೇಲೆ ನೋಡಿ ಎಲ್ಲ ಸಾಕೆಟ್ ಸಪ್ರೇಟ್ ಅವರಿಗೆ. ಆ ಸೀಟಲ್ಲಿ ಏನಿದೆ ಅದೆಲ್ಲನೂ ಸಪ್ರೇಟಾಗಿ ನೋಡಿ. ಇದು 2+ ಈ ಕಡೆ ಇರೋದು. ಅದೇ ನಂತರ ಈ ಕಡೆ ಬಂದ್ಬಿಟ್ಟು 1 ಸೀಟ್ ಒಂದು. ಇವತ್ತೇ ಫಸ್ಟ್ ಇದು ಬ್ರೋ, ಅದು ಫ್ರೆಂಡ್ಸ್ ಇದು. ನೋಡಿ ಈ ಕಡೆದು ಸಿಂಗಲ್ ಈ ಕಡೆ ಕಾಣಿಸ್ತಾರೆ. ಇದು ಸಿಂಗಲ್ ಸೀಟ್ ಏನು ಸಾಕಿದೆ. ಆಮೇಲೆ ಇಲ್ಲೆಲ್ಲ ಮೇಲೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಸಪ್ರೇಟ್ ಅಂದರೆ ಬ್ಯಾಗ್, ಲಗೇಜ್ ಬ್ಯಾಗು ಎಲ್ಲ ಸ್ಲೀಪರು ಅಥವಾ ಏನಿರುತ್ತೆ ತಮ್ಮ ಅಲ್ಲ, ಸ್ಲೀಪರೆಲ್ಲ ಮೇಲೆ ಇಡಲ್ಲ ಯಾರು. ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ಲಗೇಜ್ ಬ್ಯಾಗ್ ನೋಡಿ. ಆಮೇಲೆ ಇಲ್ಲೆಲ್ಲ ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತೇ ಫಸ್ಟ್ ಟ್ರಿಪ್ ಫ್ರೆಂಡ್ಸ್ ಇದು, ಇವತ್ತೇ ಗಾಡಿಂದು. ಆಮೇಲೆ ಮುಂದೆಲ್ಲ ನಿಮ್ಗೆ ವಾಟರ್ ಬಾಟ್ಲ್ ಎಲ್ಲ ಬೇಕಂದ್ರೂ ಎಲ್ಲ ಕೊಡ್ತಾರೆ ಒಳಗಡೆ. ನೋಡಿ, ಇವಾಗ ನೆಲಮಂಗಲ ಟೋಲ್ ದಾಟಿ ಮುಂದೆ ಹೋಗ್ತಿದೆ ಗಾಡಿ. ಸಿಟಿ ಅಂದರೆ ಬೆಂಗಳೂರು ಆಲ್ಮೋಸ್ಟ್ 80% ಸಿಟಿ ದಾಟಿತು ಬೆಂಗಳೂರು. ಇವಾಗ ನೆಲಮಂಗಲ ಟೋಲ್ ದಾಟಿ ಈಗ ನೋಡಿ ಸೈಡಲ್ಲಿ ಏನು ಗಾಡಿಗಳು ಅದು ಬರ್ತಾ ಇದ್ದಾವಲ್ಲ, ಅದು ಬಂದ್ಬಿಟ್ಟು ನೈಸ್ ರೋಡಿಂದ ಬಂದು ಈಗ ಹೈವೇ ಕನೆಕ್ಟ್ ಆಗೋದು. ಇವಾಗ ಪ್ರೆಸೆಂಟಾಗಿ ಮಾಧವಾರ ಮೆಟ್ರೋ ಸ್ಟೇಷನ್ ಹತ್ರ ನಿಯರ್ ಆಗಿದೆ ನೋಡಿ ನಾವು ಗಾಡಿ. ಮುಂದೆ ನೋಡಿ, ಮುಂದೆ ಏನಲ್ಲಿ ಕನೆಕ್ಟ್ ಆದ ಅದು ನೈಸ್ ರೋಡಲ್ಲಿ ನಿಮಗೆ ಮುಂದೆ ಕಾಣಿಸ್ತಿದೆ ಫ್ಲೈಓವರು. ಆ ಫ್ಲೈಓವರ್ ಹತ್ರನೇ ನೈಸ್ ರೋಡ್ ಇರೋದು. ಫ್ರೆಂಡ್ಸ್, ಇನ್ನೊಂದ್ಸಲ ಹೇಳ್ತೀನಿ, ಇದು ಗಾಡಿ ಬಂದ್ಬಿಟ್ಟು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತೇಳಿ ಇದು ಬಸ್. ಅದು ವೋಲ್ವೋ 9600 S ಅಂತೇಳಿ. ಇದು ಗಾಡಿ ಬಂದ್ಬಿಟ್ಟು ಇವತ್ತೇ ಫಸ್ಟ್ ಟ್ರಿಪ್ಪು ಬೆಂಗಳೂರು ಟು ಪುಣೆ. ಇನ್ನೂ ಸಣ್ಣಪಟ್ಟ ಸ್ವಲ್ಪ ಒಳಗಡೆ ಇಂಟೀರಿಯಲ್ ಎಲ್ಲ ಬ್ಯಾಲೆನ್ಸ್ ಇದೆ. ಅದೆಲ್ಲ ಮುಗಿತಂದರೆ ಸ್ಟಾರ್ಟಿಂಗ್ ನಾಳೆಯಿಂದ ಟಿಕೆಟ್ ಎಲ್ಲ ಒಳಗಡೆ ಹಾಕಿಲ್ಲ ಇನ್ನು. ಇವತ್ತೇ ಫಸ್ಟ್ ಟ್ರಿಪ್ ಅಲ್ವಾ, ಸ್ವಲ್ಪ ಕನ್ಫ್ಯೂಸಲ್ ಇದೆ. ನೋಡಿ ಈಗ ಏನು ಮುಂದೆ ಕಾಣಿಸೋದಿಲ್ಲ, ಇದೇ ಮಾಧವಾರ ಮೆಟ್ರೋ ಸ್ಟೇಷನ್. ಇದು ದಾಟಿದಂದರೆ 80% ಬೆಂಗಳೂರು ದಾಟಿದಂಗೆ ನಾವು. ಇವಾಗ ಬೆಂಗಳೂರು ಬಂದುಬಿಟ್ಟು 6:45 ಬಿಟ್ಟಿದೆ ಮೆಜೆಸ್ಟಿಕ್ಕು. ಪುಣೆ ಬಂದುಬಿಟ್ಟು ನಾಳೆ 10 ಗಂಟೆ ಅಂತ ಹೇಳ್ತಾರೆ. ನೋಡೋಣ ಆನ್ ಟೈಮ್ ರೀಚ್ ಆಗುತ್ತೋ ಅಥವಾ ಏನಾದರೂ ಟೈಮಿಂಗ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನೋಡೋಣ. ಬೆಂಗಳೂರು ಟು ಪುಣೆ ಫೇರ್ ಬಂದುಬಿಟ್ಟು ಒಬ್ಬರಿಗೆ 1150 ರೂಪಾಯಿ ಇದೆ, ಇನ್ಕ್ಲೂಡು GST ಎಲ್ಲ. ಅಂದರೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ, ಬಂದು ಇಲ್ಲಿ ಮೆಜೆಸ್ಟಿಕ್ಕಲ್ಲೇ ಬುಕ್ಕಿಂಗ್ ಪಾಯಿಂಟ್ ಇರ್ತಲ್ಲ, ಅಲ್ಲಿ ಬುಕ್ಕಿಂಗ್ ಪಾಯಿಂಟಲ್ಲೇ ನಾವು ಬುಕ್ ಮಾಡಿರೋದು. ಇದು ವಯ ಬಂದುಬಿಟ್ಟು ತುಮಕೂರು
ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕೊಲ್ಲಾಪುರ ಬೈಪಾಸ್, ಕೊಲ್ಲಾಪುರ ಹೋಗಲ್ಲ, ಕೊಲ್ಲಾಪುರ ಬೈಪಾಸ್, ಸಾತಾರ, ಕರಡ್, ಪುಣೆ ನೋಡಿ ಹೋಗ್ತಾರೆ. ನೋಡಿ ಮುಂದ್ಗಡೆ ಹಿಂಗೆ ಕಾಣಿಸ್ತದೆ, ಈ ಕಡೆ ಹೈವೇ ನಾವು ಕೆಳಗಡೆ ಕಾಣಿಸ್ತದೆ. ಫಸ್ಟ್ ಟ್ರಿಪ್. ಫ್ರೆಂಡ್ಸ್ ನೋಡಿ, ಇದು ವೋಲ್ವೋ ಗಾಡಿ 9600 ರಿವ್ಯೂ ನೋಡೋ ಒಂದ್ಸಲ ಹೆಂಗಿದೆ ಅಂತೇಳಿ. ನೋಡಿ ಇದೆಲ್ಲ ಡ್ರೈವರ್ ಬಿಟ್ಟಿದ್ದಾರೆ, ಬಟನ್ಗಳೆಲ್ಲ ನೋಡಿ ಯಾವ ಥರ ಕೊಟ್ಟಿದ್ದಾನೆ. ಒಂದೊಂದು ಆಪ್ಷನ್ಸ್ಗೂ ಒಂದೊಂದು ಬಟನ್ನು ಎಲ್ಲ ಒಳಗೆ. ಇದು ಎಲ್ಲ ಡೋರ್ ಓಪನಿಂಗು, ಡೋರ್ ಕ್ಲೋಸು, ಡೀಸೆಲ್ ಬಟನ್ನು, ಆಮೇಲೆ ಲೈಟಿಂಗು ಎಲ್ಲ ಸಪ್ರೇಟ್ ಒಂದೊಂದು ಬಟನ್ ಕೊಟ್ಟಿದ್ದಾರೆ ಇದೆಲ್ಲ ಮುಂದೆ. ಆಮೇಲೆ ಸ್ಟೇರಿಂಗ್ ನೋಡಿ ಯಾವ ಥರ ಇದೆ ಅಂತೇಳಿ ವೋಲ್ವೋದು. ರೀಡಿಂಗ್ ಮೀಟ್ರ್ ಅದು ನೋಡಿ 600 ಕಿಲೋಮೀಟ್ರ್ ಓಡಿದೆ ನೋಡಿ. ಅಂದರೆ ಇವತ್ತು ಬಂದ ಗಾಡಿ ಒಂದು ಹಳೆ ಸರ್ ಎಲ್ಲ ನೋಡ್ಕೊಂಡು 600 ಕಿಲೋಮೀಟ್ರ್ ಮೂವ್ ಆಯಿತು ನೋಡಿ ಗಾಡಿ, ಫಸ್ಟ್ ಗಾಡಿ ನೋಡಿ. ಈ ಕಡೆ ಎಲ್ಲ ಬಟನ್ ಕೊಟ್ಟಿದ್ದಾನೆ, ಮತ್ತು ಈ ಕಡೆ ಸ್ಟೇರಿಂಗ್ ಕೆಳಗಡೆ ಇಲ್ಲೆಲ್ಲ ಇದೆಲ್ಲ. ಆಮೇಲೆ ಗೇರ್ ನೋಡಿ, ಗೇರ್ ಇಲ್ಲಿದೆ ನೋಡಿ ವೋಲ್ವೋ ಗಾಡಿ ಕೆಳಗಡೆ ಎಲ್ಲ ಇಟ್ಟು ಅದು ಸಿಸ್ಟಮ್ ಎಲ್ಲ ಇರ್ತಾರೆ, ಬೇರೆ ಬೇರೆ ಎಲ್ಲ ಡಿಫ್ರೆಂಟ್ ಒಟ್ಟು ವೋಲ್ವೋ ಗಾಡಿದೆ ಮಾತ್ರ ಸಖತ್ತಾಗಿ ಇದು ಮಾಡಿದೆ ನೋಡಿ. ಆಮೇಲೆ ಇದು ಸೀಟಿಂಗ್, ಡ್ರೈವರ್ ಸೀಟ್ ಎಲ್ಲ ಈ ಕಡೆ ಅಷ್ಟು. ಟೋಟಲ್ಲು 550 ಲೀಟ್ರ್ ಕೆಪಾಸಿಟಿ ಡೀಸೆಲ್ ಇದು ಇವಾಗ ಹಾಕ್ತಾ ಇರೋದು ಈ ಬಸ್ಸಿಗೆ. 9600S ಅಂತಿದ್ದಿಲ್ಲ, ಟೋಟಲಾಗಿ 550 ಲೀಟ್ರು ಡೀಸೆಲ್ ಕೆಪಾಸಿಟಿ ನೋಡಿ. ಆಮೇಲೆ ಇದು ಡ್ರೈವರ್ ಬಂದ್ಬಿಟ್ಟು ಒಳಗಡೆ ಇರೋ ಪ್ಯಾಸೆಂಜರಿಗೆ ಅನೌನ್ಸ್ ಮಾಡೋದಕ್ಕೆ. ಆಮೇಲೆ ಪಾಯಿಂಟ್ ಬಂತು, ಆಮೇಲೆ ರೆಸ್ಟ್ ರೂಮು ಅದು ಅಂತೇಳಿ. ಆಮೇಲೆ ನೋಡಿ ಕ್ಯಾಮ್ರಾಗಳೆಲ್ಲ ಕೊಟ್ಟಿದ್ದಾನೆ ಇಲ್ಲೆಲ್ಲ, 2 ಕ್ಯಾಮ್ರಾ, ಒಂದು ಡೋರು, ಒಂದು ಡ್ರೈವರ್ ಕೈದು ಮಾಡೋದು. ಆಮೇಲೆ ಇಲ್ಲಿ ಡ್ರೈವರ್ಗೆ AC ನೋಡಿ ಇದೆಲ್ಲ ಕೆಳಗಡೆ ಇರೋದು. ಇದು ಫಸ್ಟ್ ಏಡ್ ಬ್ಯಾಗ್ಸ್, ಎಮರ್ಜೆನ್ಸಿ ಹಾಕಿದ್ದಾನೆ. ಆಮೇಲೆ ಇಲ್ಲಿ ಈ ಕ್ಯಾಮ್ರಾ ಇದೆಯಲ್ಲ, ಇದು ಬಂದ್ಬಿಟ್ಟು ಈ ಕ್ಯಾಮ್ರಾ ಮುಂದ್ಗಡೆ ಅಂದರೆ ಮುಂದೆ ಕವರ್ ಆಗೋದು ಏನಾರು ಇದಕ್ಕೂ ಅಂತೇಳಿ. ಇವಾಗ 11 ಗಂಟೆ 5 ನಿಮಿಷ ಟೈಮು. ಈ ಟೈಮಲ್ಲಿ ಊಟ ಮಾಡಿ ಬಿಡ್ತಾ ಇರೋದು ಗಾಡಿ. ಇವಾಗ ಇಷ್ಟೊತ್ತು ಊಟಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಆಗಿತ್ತು. ಇಲ್ಲಿ ಸಿರಾ ದಾಟಿ ಒಂದು 10 ಕಿಲೋಮೀಟ್ರ್ ಆಗಿಂದ ಒಂದು ಹೋಟೆಲ್ಗೆ ಹಾಕಿರೋದು ಊಟಕ್ಕೆ. ಇವಾಗ ಊಟ ಮಾಡ್ಕೊಂಡು ಮೂವ್ ಆಗ್ತದೆ ನೋಡಿ, ಹೈವೇಕ್ಕೆ ಗಾಡಿ ಕ್ರಾಸ್ ಆಗ್ತಾಯಿದೆ ಇವಾಗ. ಜಸ್ಟು ನೋಡಿ 6:45 7 ಗಂಟೆ ಬೆಂಗಳೂರು ಬಿಟ್ಟಿರೋದು. ಸಿರಾ ಹತ್ರ ಬಂದ್ಬಿಟ್ಟು 11 ಗಂಟೆ ಈಗ ಊಟ ಮಾಡಿ ಮೂವ್ ಆಗ್ತಾರೆ ನೋಡಿ. ಇಲ್ಲ ಗಾಡಿ ಏನು ಬರ್ತಾ ಇದೆಯಲ್ಲ, ರೋಡ್ ಕ್ರಾಸ್ ಮಾಡ್ಕೊಂಡು ಊಟಕ್ಕೆ ಆಗ್ತಾಯಿರೋದು ಒಂದು ಗಾಡಿ. ಈ ಹೋಟೆಲ್ಗೆ ಬರ್ತಾ ಇರೋದು ಇವಾಗ. ಮಿಡ್ನೈಟ್ 11:05 ಟೈಮ್ ಇವಾಗ. ಈ ಟೈಮಲ್ಲಿ ಹೋಗ್ತಿರೋದು ಸೆಟ್ಟಿ ಲಂಚ್ ಹೋಮ್ ಮುಂದೆ ಕಾಣಿಸ್ತಾ ಇರೋದು. ಹೈವೇದಲ್ಲಿದೆ ನೋಡಿ ಪ್ರೆಸೆಂಟಾಗಿ ಇವಾಗ. ಮಿಡ್ನೈಟ್ 11 ಗಂಟೆ 5 ನಿಮಿಷ ಇವಾಗ ಮೂವ್ ಆಗ್ತಾ ಇರೋದು ಗಾಡಿ. ಅರ್ಧ ಗಂಟೆ ಊಟಕ್ಕೆ ಟೈಮ್. 9600 ವೋಲ್ವೋ. ಇದು ಒಳಗಡೆ ನಾವು ಕಂಫರ್ಟ್, ನಾವೇನು ಸೀಟ್ ಬುಕ್ ಮಾಡಿದಿಲ್ಲ, ಈ ಸೀಟ್ ಕಂಫರ್ಟಬಲ್ ನೋಡಿದ್ರೆ ಒಳಗಡೆ. ನೆಕ್ಸ್ಟ್ ನೋಡಿ ಟೈಮು 6:15 ಟೈಮು. ಈ ಟೈಮಲ್ಲಿ ಬೆಳಗಾವಿ ದಾಟಿ ನಾವು ಈಗ ಮಹಾರಾಷ್ಟ್ರ ಗಡಿ ಹತ್ರ ಇರ್ತಾಯಿದ್ವಿ. ನಿಪ್ಪಾಣಿ ಮತ್ತು ಹತ್ತತ್ರ ನಾವು ಮಹಾರಾಷ್ಟ್ರ ಗಡಿ ಹೋಗಿಲ್ಲ, ನಮ್ಮ ಕರ್ನಾಟಕದಲ್ಲಿ ಇರೋದು. ಈಗ ಹೈವೇ ಎಲ್ಲ ವರ್ಕಲ್ಲಿ ನಿಂತಿದೆಯಲ್ಲ, ಹಂಗಾಗಿ ಗಾಡಿಗಳು ಸ್ವಲ್ಪ ಸ್ಲೋನೇ ಹೋಗ್ತವೆ. ಇಲ್ಲೆಲ್ಲ ಜಾಮ್ ಇರುತ್ತೆ. ಇದು NH48 ನೋಡಿ, ಅದೆಲ್ಲ ಬ್ರಿಡ್ಜ್ ಮಾಡ್ತಾ ಇದ್ದಾನೆ ಮೇಲೆಲ್ಲ, ಬಟ್ ಇನ್ನೂ ವರ್ಕ್ ಆಗಿ ಕಂಪ್ಲೀಟ್ ಆಗಿಲ್ಲ, ಹಂಗಾಗಿ ಸೈಡೆಲ್ಲ ಹೋಗ್ತವೆ ನೋಡಿ. ಇಲ್ಲಿ
SRS ಹೋಗ್ತದೆ. ಆಮೇಲೆ ನಮ್ಮ ಕರ್ನಾಟಕ ಗಾಡಿ ಹೋಗ್ತದೆ ನೋಡಿ, ಕೊಲ್ಲಾಪುರದಿಂದ ಹೋಗ್ತದೆ ಗಾಡಿ. ಮುಂದೆ ನಮ್ಮ ಕರ್ನಾಟಕ ಗಾಡಿನೇ ಈಗ ಜಾಸ್ತಿಗಳು ಎಲ್ಲ ಕರ್ನಾಟಕ ಇದು ಕೊಲ್ಲಾಪುರ ಸ್ಟಾರ್ಟಿಂಗ್ ಬರ್ತಾವಲ್ಲ ಆ ಗಾಡಿಗಳೆಲ್ಲ ಈಗ ಹೋಗ್ತಾರೆ ನೋಡಿ. ಈಗ ಮುಂದೆ ಹೋಗೋದು ನಮ್ಮ ಗಾಡಿ ಕೊಲ್ಲಾಪುರ ರಾಯಚೂರು ಗಾಡಿ ಹೋಗಿದೆ ಅದು. ಫುಲ್ ಸ್ವಲ್ಪ ಇಲ್ಲಿ ಗಾಡಿ ಸೆಕ್ಷನ್ ಜಾಸ್ತಿ ಆಗುತ್ತೆ. ಮುಂದೆ ಹೋಗುತ್ತೆ ಗಾಡಿ ಸೆಕ್ಷನ್ ಮತ್ತೆ ಬರುತ್ತೆ. ಹಾಗಾಗಿ ಗಾಡಿಗಳು ಸ್ವಲ್ಪ ಸ್ಲೋನೇ ಇರ್ತವೆ ಇಲ್ಲೆಲ್ಲ ಮುಂದೆ ಹಾಗೆ ಕಾಣಿಸ್ತದೆ. ನೋಡಿ ಇವಾಗ ನಾವು ನಿಪ್ಪಾಣಿ ಹತ್ರ ಇದೆ ನೋಡಿ. ನಿಪ್ಪಾಣಿ ಬೈಪಾಸ್ ಹೋಗ್ತದೆ ಗಾಡಿ, ನಿಪ್ಪಾಣಿ ಒಳಗಡೆ ಹೋಗಲ್ಲ. ಈಗ ಮುಂದೆ ಬರೋದು ನಿಪ್ಪಾಣಿ ಇದೆ ನೋಡಿ. ಇದೆಲ್ಲ ಇಲ್ಲಿನ ಮುಂದೆ ಊರು ಕಾಣಿಸ್ತದೆ ಎಲ್ಲ ನಿಮಗೆ. ಕರ್ನಾಟಕ ಬಾರ್ಡ್ರ್ ನಿಪ್ಪಾಣಿಯಲ್ಲಿದ್ರು ನಾವು ಈಗ ಮುಂದೆ. ಅದು ನೋಡಿ ಇಲ್ಲೇನು ಕಾಣಿಸುತ್ತೆ ನೋಡಿ. ಭವನ್ ಅಂತ ಹೇಳಿ ಒಂದು ಪ್ರೈವೇಟ್ ಗಾಡಿ ಹೋಗ್ತದೆ ಇವಾಗ ಮುಂದೆ. ಆಪೋಸಿಟ್ ಗಾಡಿ ಕೊಲ್ಲಾಪುರ ಕಡೆಯಿಂದ ಬರ್ತಾ ಇರೋದು ಗಾಡಿ ಅದು. ಮುಂದೆ ಒಂದು 3-4 ಕಿಲೋಮೀಟರ್ ಹೋದರೆ ಕರ್ನಾಟಕ ಬಾರ್ಡ್ರ್. ಮಹಾರಾಷ್ಟ್ರದಲ್ಲಿ ಹೈವೇ ವರ್ಕೆಲ್ಲ ನಡೀತಾ ಇದೆ, ಹಾಗಾಗಿ ಅಲೇಟ್ ನಿಪ್ಪಾಣಿ ದಾಟಿ ಕೆಳಗೆ ಮುಂದೆ ಹೋಗ್ತದೆ ನಾವು ಇವಾಗ. ಮುಂದೆ ಬರ್ತಾ ಈಗ ನಾವು ಈಗ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಬರ್ತಾ ಇದ್ದೀವಿ. ಎಲ್ಲ ಫುಲ್ ಇನ್ನೂ ನಿಪ್ಪಾಣಿನೇ ನೋಡಿ, ಕರ್ನಾಟಕದಲ್ಲೇ ಇರೋದು. ನಿಪ್ಪಾಣಿ ಕ್ರಾಸ್ ಆಗಿಂದ ಮಹಾರಾಷ್ಟ್ರ ಬಾರ್ಡರ್ ಬರೋದು. ವರ್ಕೆಲ್ಲ ಫುಲ್ ಸ್ವಲ್ಪ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 20% ಇದೆ. ಹೊಸ ಗಾಡಿ ಅಲ್ವಾ, ಏನು 80 ಸ್ಪೀಡ್ ಆಗ್ತದೆ, ಸ್ಪೀಡ್ ಆಗ್ತಾಯಿಲ್ಲ. ಹಂಗಾಗಿ ಗಾಡಿ 6:45ಕ್ಕೆ ಬೆಂಗಳೂರು ಬಿಟ್ಟರು. ಬೆಳಗ್ಗೆ 6:45 12 ಅವರ್ ಆಯಿತು ನಾವು ಬಿಟ್ಟು. ಪ್ರೆಸೆಂಟಾಗಿ ಇನ್ನೂ ನಾವು ಕರ್ನಾಟಕದಲ್ಲೇ ಅದು ನಿಪ್ಪಾಣಿ ಹತ್ರ ಇದೆ ನೋಡಿ. ಅಂದರೆ 12 ಅವರ್ ಜರ್ನಿ ಆದರೂ ಇನ್ನೂ ನಿಪ್ಪಾಣಿ ಇದೆ. ನಾವು ಇನ್ನೂ ಪುಣೆ ಮುಟ್ಟೋಟಿಗೆ ಮೋಸ್ಟ್ಲಿ ಒಂದು 12 ಗಂಟೆ ಆಗ್ಬೋದು ಅನ್ಕೊತೀನಿ. ಇಲ್ಲಿನ ವರ್ಕ್ ಕಂಪ್ಲೀಟ್ ಆಗಿದೆ ನೋಡಿ. ಬ್ರಿಡ್ಜ್ ಎಲ್ಲ ಪೆಂಡಿಂಗ್ ಇದೆ ವರ್ಕ್, ಮತ್ತು ಸರ್ವಿಸ್ ರೋಡ್ ಈ ಕಡೆ. ನೋಡಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಎಂಟ್ರಿ ಆಗಿದೆ. ಇವಾಗ ಕರ್ನಾಟಕ ಬಾರ್ಡರ್ ದಾಟಿ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ದಾಟಿ ಇವಾಗ ಮೂವ್ ಆಗ್ತಾ ಇರೋದು. ಫುಲ್ಲು ಮಳೆ ಇವಾಗ. ಅಲ್ಲಿ ಮಾರ್ನಿಂಗ್ಗೆ ಒಂದು 7 ಗಂಟೆ ಟೈಮ್, 7:15 ಟೈಮ್, ಈ ಟೈಮಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿವರೆಗೆ ಮುಂದೆಲ್ಲ. ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಇಂಟರ್ಸಿಟಿ ಬಸ್ಸು ವೋಲ್ವೋ B8R 9600 ಗಾಡಿ, 9600S ಗಾಡಿ, ಸ್ಲೀಪರ್ ಕೋಚ್ ಗಾಡಿ, AC ಗಾಡಿ. ಇದು ಮಹಾರಾಷ್ಟ್ರ ಹೈವೇ ಈಗ ನಾವಿರೋದು ನಿಯರ್ ಬೈ ಕೊಲ್ಲಾಪುರ. ಮಹಾರಾಷ್ಟ್ರ ಎಂಟ್ರಿಗಿಂದ ಇವಾಗ ಕಾಣ್ತಾ ಇರೋದು ಕೊಲ್ಲಾಪುರ ಬೈಪಾಸು, ಸತಾರ್ ಬೈಪಾಸು, ಕರಾಡ, ಪುಣೆ ಮುಂದೆ. ಗಾಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಇವತ್ತು. ಫಸ್ಟ್ ಟ್ರಿಪ್ ಅಲ್ವಾ, ಸ್ವಲ್ಪ 1 ಅವರ್ ಲೇಟಲ್ಲೇ ಮೂವ್ ಆಗ್ತದೆ ಗಾಡಿ. ರೀಚ್ ಮೋಸ್ಟ್ಲಿ ಪುಣೆ ಒಂದು 12 ಗಂಟೆ ಹಿಂಗೆ ರೀಚ್ ಆಗ್ಬೋದು.
ಫ್ರೆಂಡ್ಸ್ ನೋಡಿ 9:15 ಟೈಮು. ಈ ಟೈಮಲ್ಲಿ ನಾವು ಇವಾಗ ಕರಡ ಅದು ನೋಡಿ ಮಹಾರಾಷ್ಟ್ರ ಕರಡ ಅಂತೇಳಿ ಇದು ನೋಡಿ. ಇಲ್ಲ ನಿಮ್ಗೆ ಮುಂದೆ ಬ್ರಿಡ್ಜ್ ಕಾಣುತ್ತಲ್ಲ, ಈ ಬ್ರಿಡ್ಜು ಮಿನಿಮಮ್ ಏನಿಲ್ಲ ಅಂದರೆ 2 ಕಿಲೋಮೀಟ್ರು ಲೆಂತಲ್ಲಿದೆ ನೋಡಿ. ಇಷ್ಟೊಂದು ದೊಡ್ಡ ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದು ಮುಂಬೈನು 323 ಕಿಲೋಮೀಟ್ರು, ಪುಣೆ ಬಂದ್ಬಿಟ್ಟು 162 ಕಿಲೋಮೀಟ್ರ್ ಇದೆ ನೋಡಿ. ಇಲ್ಲಿಂದ ಸತಾರನ ಕರಡ ಸತಾರ ಪುಣೆಯಿಂದ 162 ಕಿಲೋಮೀಟ್ರು ಹಿಂದೆ ಹೋಗೋದು. ಬ್ರಿಡ್ಜ್ ಮೇಲೆ ಅವು ಹಳೆಯಲ್ಲಿ ರೋಡ್ ರನ್ನಿಂಗ್ ಇದೆ. ಆಮೇಲೆ ನೋಡಿ ಇಲ್ಲಿ ನದಿ ಬರ್ತಾ ಇದೆ ಇಲ್ಲಿ ಕರಡದಲ್ಲಿ, ಕಾಳಿ ನದಿ. ತುಂಬ ದೊಡ್ಡದು ಊರು ಕರಡ. ಫ್ರೆಂಡ್ಸ್ ನೋಡಿ ಇವಾಗ ಸತಾರ ಬಂದಿರೋದು. ಸತಾರ ಬಂದ್ಬಿಟ್ಟು ಟೈಮು 10 ಗಂಟೆ 10 ನಿಮಿಷ. ಈ ಟೈಮಲ್ಲಿ ಸತಾರಕ್ಕೆ ಬಂದಿದೆ ನೋಡಿ ಗಾಡಿ. ಇನ್ನು ಪುಣೆ ಹೋಗೋದಕ್ಕೆ ಇಲ್ಲಿಂದ ಏನಿಲ್ಲ ಅಂದರೆ ಇನ್ನು 70 ಕಿಲೋಮೀಟ್ರು, 2ರಿಂದ 2.5 ಅವರ್ ಜರ್ನಿ ಇದೆ. ಮಹಾರಾಷ್ಟ್ರದ ಸತಾರ ಬಂದಿರೋದು. ಸತಾರ ಗಾಡಿ ಊರೊಳಗೇನು ಹೋಗಲ್ಲ, ಎಲ್ಲ ಬೈಪಾಸಲ್ಲೇ ಎಲ್ಲ ಸ್ಟಾಪ್ಗಳೆಲ್ಲ. ಬೆಳಗಾವಿ ಬೈಪಾಸ್, ಕೊಲ್ಹಾಪುರ ಬೈಪಾಸ್, ಕರಡ ಬೈಪಾಸ್, ಸತಾರ ಬೈಪಾಸ್, ಪುಣೆ ಒಂದೇ ಒಳಗಡೆ ಹೋಗುತ್ತೆ ನೋಡಿ. ಪುಣೆನೇ ಲಾಸ್ಟ್ ಸ್ಟಾಪ್. ಮುಂಬೈ ಎಲ್ಲ ಹೋಗ್ಬೇಕು ಇದೇ ರೋಡಲ್ಲಿ. ಪುಣೆ ಮುಂಬೈ ಬೆಳಗಾವಿಯಿಂದ ಹೋಗ್ಬೇಕಾದ್ರೆ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಎಲ್ಲ ಇದೇ ರೂಟಲ್ಲೇ ಹೋಗೋದು. ಎಲ್ಲ ಗಾಡಿನೂ ಸತಾರ ಬೈಪಾಸಲ್ಲೇ ಹೋಗೋದು. ಗೌರ್ಮೆಂಟ್ ಗಾಡಿಗಳು ಮಾತ್ರ ಒಳಗಡೆ ಹೋಗ್ತವೆ, ಅದು ಡೇ ಸರ್ವಿಸ್ ಗಾಡಿಯಲ್ಲಿ. ನೈಟ್ ಎಲ್ಲ ಹೋಗೋಲ್ಲ ಬೈಪಾಸಲ್ಲೇ ನೋಡಿ ಫ್ರೆಂಡ್ಸ್ ಹೋಗೋದೆಲ್ಲ. ನೋಡಿ ಟನಲಲ್ಲಿ ಹೋಗ್ತಾ ಇರೋದು ಇವಾಗ. ಇಲ್ಲಿ ಘಾಟ್ ಸೆಕ್ಷನಲ್ಲಿ ಟನಲ್ ಸ್ಟಾರ್ಟ್ ಆಗಿದೆ ನೋಡಿ ಆಲ್ರೆಡಿ. ನಾವು ಟನಲ್ ಒಳಗಡೆ ಹೋಗ್ತಿದೆ ಆಲ್ರೆಡಿ. ಫುಲ್ಲು ಸೇಮ್ ಹೊಸಪೇಟೆ ಹತ್ರ, ಈ ಬೆಂಗಳೂರು ಹೊಸಪೇಟೆ ಹತ್ರ ಒಂದು ಟನಲ್ ಬರುತ್ತಲ್ಲ ಅದೇ ಥರ ಟನಲ್ ನೋಡಿ ಇಲ್ಲಿನೂ ನೋಡಿ ಒಳಗಡೆ. ಅಲ್ಲಲ್ಲಿ ಲೈಟ್ಗಳೆಲ್ಲ ಹಾಕಿದೆ, ಬೆಳಕೆಲ್ಲ ಇದೆ. ಬಟ್ ಹೊಸಪೇಟೆಗಿಂತ ತುಂಬ ದೊಡ್ಡ ಟನಲ್ ಫ್ರೆಂಡ್ಸ್ ಇದು. ನೋಡಿ ಈಗ ಓಪನ್ ಆಯಿತು. ಇಲ್ಲೆಲ್ಲ ಫುಲ್ ಘಾಟ್ ಸೆಕ್ಷನ್ ಇವಾಗ ಮುಂದೆ. ನೋಡ್ರಿ ಪೂರ್ತಿ ಅಲ್ಲಿಂದ ಬಂದು ಈಗ ಪೂರ್ತಿ ಹತ್ಕೊಂಡ್ಬರ್ಬೇಕು ಬರ್ಬೇಕಾದ್ರೆ ಟಾಸ್ಕ್ ಬೇರೆ. ಇನ್ನೊಂದು ಟನಲ್ ಇಲ್ಲಿ ಮುಂದೆ ಬರ್ತೀನಿ ನೋಡಿ. ಫುಲ್ ಎಲ್ಲ ಘಾಟ್ ಸೆಕ್ಷನ್. ಘಾಟ್ ಸೆಕ್ಷನ್ ಮುಂದೆ ಮತ್ತೆ ಸ್ವಲ್ಪ ಹೊತ್ತಾಗಿ ಮತ್ತೆ ಘಾಟ್ ಸೆಕ್ಷನ್ ಮುಂದೆ ಅಲ್ಲಿ ಹೋಗುತ್ತಾ ಗಾಡಿ ಇವಾಗ ಬರಬೇಕಾದ್ರೆ ಪೂರ್ತಿ ಹತ್ತಿಬೇಕಲ್ಲಿ. ಎಷ್ಟು ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಟೈಮು. ಈ ಟೈಮಲ್ಲಿ ಇವಾಗ ನಾವು ಆಲ್ರೆಡಿ ಇನ್ನೂ 35 ಕಿಲೋಮೀಟ್ರ್ ದೂರದಾಗಿದ್ದೀವಿ ಪುಣೆ. ನೋಡಿ ಇಲ್ಲಿ ವ್ಯೂಸ್ ನೋಡಿ ಆ ಕಡೆ ಯಾವ ಥರ ಇದೆ ಅಂತೇಳಿ. ಫುಲ್ಲು ಮೋಡಕ್ಕಿದೆ ವಾತಾವರಣ, ಲೈಟಾಗಿ ಅಂದರೆ ಜಿನಿ ಮಳೆ ಬೇರೆ ಬರ್ತಾಯಿದೆ. ಫುಲ್ಲು ಮುಂದೆಲ್ಲ ವ್ಯೂಸ್ ನೋಡಿ ಆ ಕಡೆ ನಿಮಗೆ ಎಲ್ಲ ಹೆಂಗೆ ಕಾಣಿಸ್ತದೆ ಅಂತೇಳಿ. ಸಖತ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ ನೋಡಿ. ಮುಂದೆಲ್ಲ ಘಾಟ್ ಸೆಕ್ಷನ್ ಬರುತ್ತೆ. ಹಿಂದೆ ಒಂದು ಟನಲ್ ಹೋಯ್ತು. ಆ ಟನಲ್ ಟೈಮಲ್ಲಿ ಮುಂದೆ ಬರೋಕ್ಕಾಗಲ್ಲ, ಅದಕ್ಕೆ ನಿಮ್ಗೆ ಅಲ್ಲಿ ಕಿಟಕಿಯಲ್ಲೇ ತೋರಿಸಿದೆ ನಾನು ನಿಮ್ಗೆ. ಮುಂದೆ ಇನ್ನೊಂದು ಬರುತ್ತಂತೆ ಟನಲ್ಲು, ನೋಡೋಣ ಅದು ಹೆಂಗೆ ಅಂತೇಳಿ. ವ್ಯೂಸ್ ಮಾತ್ರ ಸಖತ್ತಾಗಿ ಬರುತ್ತೆ ಮುಂದೆ ಇಲ್ಲ.
ಅಣ್ಣ ನಾರ್ಮಲ್ ಹೋಗುವ ಗಾಡಿಗೆ ಈ ಗಾಡಿಗೆ ಏನು ವ್ಯತ್ಯಾಸ ರೀ? ನಾರ್ಮಲ್ ಓದುವುದ್ರೆ ಎಲ್ಲ ಒಂದೇ ರೀ. ಅವ ಏನೈತಿ ಇಂಜಿನ್ ಇರ್ತಿದ್ರು, ಇಂಜಿನ್ ಡಿಫ್ರೆಂಟ್ ಇರುತ್ತೆ. ಹಾರ್ಸ್ ಪವರ್ ಕಡಿಮೆ ಮಾಡಿಬಿಟ್ಟು ಅವ್ರ ಥರ ಹಾರ್ಸ್ ಪವರ್ ಜಾಸ್ತಿ ಇದ್ರು ಮಸ್ತಿಂದ. ಹಾಂ ಹಾರ್ಸ್ ಪವರ್ ಕಡಿಮೆ ಮಾಡಿ ಪೌಡಿ 18 ಬಿಟ್ಟಾನೆ. ಓಕೆ. ಪಿಕಪ್ ಭಾಳ ಕಡಿಮೆ ಇದೆ. ಪಿಕಪ್ ಕಮ್ಮಿ ಇದ್ರೆ ಪಿಕಪ್ ಇಲ್ಲ. ಈ BATR ಗಾಡಿನ ಹಿಂಗನ ಅಥವಾ ಇದು ಈ ಗಾಡಿ ಮಾತ್ರ ಹಿಂಗನ? ಈ ಏಟಾರ್ ಗಾಡಿ ಹಿಂಗೆ ಮೈಲೇಜ್ ಪರವಾಗಿ ಅದಕ್ಕೆ ಸೇಮ್ ಏನು? ಮೈಲೇಜು ಬರಲ್ಲ, ಅವು ಚಲೋ ಮೈಲೇಜ್ ಬರೋದು ಅಷ್ಟು ಇರ್ತೀವಿ. ಮೈಲೇಜು ಕಮ್ಮಿ, ಪಿಕಪ್ಪು ಕಮ್ಮಿ, ಗಾಡಿ ಮಾತ್ರ ಲೆಂತ್ ಜಾಸ್ತಿ. 42 ಸೀಟಿನ ಅದು. ಬಟ್ ಕಂಫರ್ಟಬಲ್ ಯಾವ್ದಣ್ಣ ಹೊರಗೆ, ಈ ಗಾಡಿನ ಆ ಗಾಡಿನ? ಅದು ಹೋಗೋ ಗಾಡಿ ಕಂಫರ್ಟಬಲ್. ಅದೇ ಗಾಡಿ ಕಂಫರ್ಟಬಲ್. 12 ಮೀಟರ್ ಗಾಡಿ. 11 ಆರ್ 9 ಆರ್ ಇರ್ತಲ್ಲ ಅವು. ಇದು 8 ಆರ್ ತಗೋಬೇಕಂತ ಲೋ ಪಿಕಪ್ ಮಾಡಿಬಿಟ್ಟ ಓ. ಗಾಡಿ 9 ಆರ್ 11 ಆರ್ ಬೆಟರ್ ಆಗಾರ ಈ 8 ಆರ್ಗಿಂತ. ನೀವು ಶಾಮಿಲಲ್ಲಿ ಫಸ್ಟ್ ಯಾವ ರೂಟ್ ಮಾಡ್ತೀರಣ್ಣ? ಹೈದ್ರಾಬಾದ, ಬೆಂಗಳೂರು ಹೈದ್ರಾಬಾದ. ಮಾಡ್ತಿದ್ರು ಅಲ್ಲಿಂದ ಬೆಟ್ಟ ಕೊಯಂಬತ್ತೂರು ಹೈದರಾಬಾದ್ ಮಾಡಾಕತ್ತಿದ್ರು. ಹಾಂ ಅದನ್ನ ಬಿಟ್ಟು ಈ ಕಡೆ ಬೊಂಬೈ ಲೈನ್ ಹಾಕಂತ ಈ ಕಡೆ ಕರೀತೀವಿ ನಾವು. ಓಕೆ. ಶಾಮಿಲಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ? 2.5 ವರ್ಷನ ಸ್ಟಾರ್ಟಿಂಗ್ ನಾವು ತಗೋ ಕಲಿತಿದ್ವಿ ಅಲ್ಲಿ ಶಾಮಿಲಿಯಲ್ಲಿ. ಬೆಂಗಳೂರು ಮೇಲೆ ಸ್ಟಾರ್ಟಿಂಗ್ ನಾವು ಕಲಿತೇವೆ. ಓಹ್. ಬೆಂಗಳೂರು ಹೈದ್ರಾಬಾದ್ ಅದು ಬೇರೆಲ್ಲದಾಗ ಯಾವ ರೂಟ್ ಮಾಡ್ತಿದ್ರಿ? ಎಲ್ಲ ಮುಗಿದವು. ಫಿಕ್ಸ್ ಇಲ್ಲ ಅಂತ ರೂಟ್ ಅಂತೇಳಿ. ಬಾಂಬೆ ಮುಗಿದೈತಿ, ಅಹಮದಾಬಾದ್ ಮುಗಿದೈತಿ, ಜೋಧ್ಪುರ್ ಮುಗಿದೈತಿ, ಹೈದರಾಬಾದ್ ಮುಗಿದೈತಿ. ಪೇಮೆಂಟ್ ಯಾವ್ದು ಬೆಟ್ರ್? ಎಲ್ಲ ಒಂದೇ. ಅಲ್ಲ ಒಂದೊಂದು ಕಂಪ್ನಿ ಒಂದೊಂದು ಥರ ಇರ್ತಾವ. ಈಗ ಅವ್ರು ಕಿಲೋಮೀಟರ್ ಮೇಲೆ ಕೊಡ್ತಾರೆ, ಕಿಲೋಮೀಟರ್ ಅಂತ ಆಗೋದಿಲ್ಲ. ಹಾಂ ಬೇರೆಲ್ಲಿ ಕಿಲೋಮೀಟರ್ ಇಲ್ಲ ಏನು ಪಕ್ಕ ಕೊಡ್ತಾರೋ ಇಂತಿಷ್ಟು ಪೇಮೆಂಟ್ ಅಂತ ಫಿಕ್ಸ್. ಫಿಕ್ಸ್ ಮಾಡಿಬಿಡ್ತಾರೆ. ತಿಂಗಳಾಗ 45 ಬರ್ತೈತಿ. ಹಾಂ 10 ತಿಂಗಳಾದ್ರೆ 50 ಬರೋಂಗಿಲ್ಲ. 50 ಬರೋಲ್ಲ. ಬಟ್ ಇದು ರಜೆ ಇರ್ತದೆ, ರಜೆ ಇರ್ಲಾರ್ದಂಗೆ ಹೊಡಿಬೇಕು ಅದ್ರಲ್ಲಿ ಗಾಡಿ ಬೇರೆಲ್ಲಿ. ನೋಡಿ ಪುಣೆ ನಿಯರ್ ಅಂತಂದ್ರೆ ಕತ್ರಾಜ್ ಅಂತೇಳಿ ಒಂದು ಊರಿದು. ಫುಲ್ಲು ಗುಡ್ಡದಲ್ಲೇ ಇದೆ ನೋಡಿ ಊರು. ಗುಡ್ಡ ಇದೆ, ಸೇಮ್ ನಮ್ಮದು ಚಿಕ್ಕಮಂಗ್ಳೂರು ಯಾವ ಥರ ಬರುತ್ತೆ ಅದೇ ಥರ ಬೆಟ್ಟದಲ್ಲೇ ಫುಲ್ಲು ಅರ್ಧಕ್ಕರ್ಧ ಊರು ಇರೋದಲ್ಲ ಇದು ಕತ್ರಾಜ್ ಅಂತೇಳಿ. ಮುಂದೆಲ್ಲ ಫುಲ್ಲು ಹಸಿರು ಬಿಟ್ಟು ಸುತ್ತ ಸೆಂಟ್ರಲ್ಲಿ ಊರು ನೋಡಿ. ತೆಗ್ ಪ್ರದೇಶ ಏನಿದೆಯಲ್ಲ ಅಲ್ಲೆಲ್ಲ ಊರು ಐತಿ. ಐಟಲ್ಲಿ ಪ್ರದೇಶದಲ್ಲಿ ಬೆಟ್ಟ ಥರ ಸೇಮ್ ನೋಡಿ. ಚಿಕ್ಕಮಂಗ್ಳೂರು ಟೈಪನೇ ಎಲ್ಲ ಊರು ನೋಡಿ. ಮುಂದೆ ಯಾಕೆ ಕಾಣಿಸುತ್ತೆ ಪುಣೆ ಇನ್ನೊಂದು 15 ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಷ್ಟೇ. ವ್ಯೂಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ. ಮತ್ತೆ ಮುಂದೆ ಟನ್ನಲ್ ಬಂತು ಇವಾಗ. ಮಹಾರಾಷ್ಟ್ರ ಒಂದು ವಿಚಾರ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದೆ. ಬೇಸ್ ಹೊರಗಡೆ MSRTC ಗಾಡಿ ಅದು. ಈ ಟನಲ್ ಬಂತು, ಟನಲ್ ಹತ್ರ ಇದು 2ನೇ ಟನಲ್ ಈ ರೋಡಲ್ಲಿ ಬರೋದು. ನೋಡಿ ಸಾಕದಾಗಿ ಕಾಣಿಸುತ್ತೆ. ಒಂದು ಈಗ ಆಲ್ರೆಡಿ ಒಂದು ಟನಲ್ ಹೋಯ್ತು, ತುಂಬ ಲೆಂತ್ ಟನಲ್ ಇತ್ತು ಅದು. ಇದನ್ನು ಒಂದು 200 ಇಂದ 300 ಮೀಟರ್ ಇದೆ ಈ ಟನಲ್. ಈ ರೋಡಲ್ಲಿ ಬರ್ತಂದರೆ 2ನೇ ಟನಲ್ ನೋಡಿ. ಪುಣೆ ಬೆಂಗಳೂರು ರೋಡಲ್ಲಿ ಬರ್ತಾರೆ 2ನೇ ಟನಲ್ ಇದು ಬರ್ತಾ ಇರೋದು.
ಟನ್ನಲ್ ಒಳಗೆ ಯೂ ಟರ್ನ್ ಕೊಟ್ರಲ್ಲ ಸರ್ ಇಲ್ಲಿ. ಅಕಸ್ಮಾತ್ ಇಲ್ಲಿ ಬ್ಲಾಕ್ ಆಯಿತು ಹಾಂ, ಅಂದರೆ ರೋಡ್ ಕ್ರಾಸ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, 200-300 ಮೀಟರ್ ಅಂತ ಇದೆ. 200 ಮೀಟರ್ ಇಲ್ಲ, ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ಮೇಲೆ ಇದೆ ಇದು. ಟನಲ್ ಒಳಗೆ ಬೈ ಚಾನ್ಸ್ ಏನಾದ್ರು ರೋಡ್ ಬ್ರೇಕ್ ಆಯ್ತಪ್ಪ ಅಂದರೆ ಈ ರೋಡಿಂದ ಆ ರೋಡಿಗೆ ಕನೆಕ್ಟ್ ಆಗೋದಕ್ಕೆ 3 ತಲೆ, ಈ ಒಂದು ಟನಲ್ ದಾಟೋದಿಗೆ 3 ತಲೆ ಈ ಕಡೆಯಿಂದ ಅಂದರೆ ಲೆಫ್ಟ್ ಟನಲಿಂದ ರೈಟ್ ಟನಲ್ ಅಂದರೆ ಒನ್ ವೇ ರೋಡ್ ಅಲ್ವಾ ಇದು. ಒಂದು ಟೈಮ್ ಒಂದು ಕಡೆದು ಹೋಗೋದು, ಆಪೋಸಿಟ್ ರೋಡಿಗೆ ಟನಲ್ಗೆ ಕನೆಕ್ಟ್ ಕೊಡೋದಕ್ಕೆ 3 ತಲೆ ಪಾಯಿಂಟ್ ಕೊಟ್ಟಿದೆ ಫ್ರೆಂಡ್ಸ್ ಟೋಟಲ್. ಇವಾಗ ಟನಲಿಂದ ಹೊರಗಡೆ ಬರ್ತಾ ಇರೋದು ಅದು ಆಪೋಸಿಟ್ ಟನಲ್. ಅಲ್ಲಿ ಆ ಕಡೆ ಕಾಣಿಸಲ್ಲ, ಅದು ಆಪೋಸಿಟ್ ಟನಲ್, ಅದು ಮುಂದೆ ಕಾಣಿಸ್ತಾ ಇರೋದು. ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಇದೆ ಸರ್ ನೀವು? 2001ರಿಂದ ಅಲ್ಲಿಗೆ 25 ವರ್ಷ ಆಯಿತು. ವೋಲ್ವೋ ಗಾಡಿ ಯಾವಾಗಿಂದ ಮೂವ್ ಮಾಡ್ತಾಯಿದ್ರೆ? 10ರಿಂದನಾ? ಅಂದರೆ 15 ವರ್ಷ ಎಕ್ಸ್ಪೀರಿಯನ್ಸ್ ವೋಲ್ವೋ ಬಸ್ಸಲ್ಲಿ. ನಿಮಗೆ ಈಗ ಗಾಡಿ ಡೆಲಿವರಿ ತಗೊಳ್ಕೋದಾಗ ಟ್ರೈನಿಂಗ್ ಏನಾರು ಕೊಡ್ತಾರೆ ಸರ್ ಇದು ಗಾಡಿ ಬಗ್ಗೆ, ಅಥವಾ ಏನಾರ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅಂತ ಕೇಸಿ ಕೊಡಲ್ವ? ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ ನೋಡಿ. ಅಲ್ಲಿ ಏನು ಮುಂದೆ ಕಾಣಿಸೋದಿಲ್ಲ, ಇದೇ ಪುಣೆ ನೋಡಿ, ಇಲ್ಲಿ ಕಾಣಿಸೋದಿಲ್ಲ. ಪುಣೆ ಸಿಟಿ ಎಂಟ್ರಿ. ಪುಣೆ ಬರೋವರೆಗೂ ಗುಡ್ಡ ಸಿಳ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇದು ರೋಡದು ಗುಡ್ಡ ಆಗೋದಕ್ಕೆ ರೋಡ್ ಮಾಡಿದ್ದಾರೆ ಪುಣೆ ಬರೋವರೆಗೂ. ಅಲ್ಲಿವರೆಗೂ ಟನಲ್ ಇರೋದಿಲ್ಲ. ಇನ್ನು 15 ಕಿಲೋಮೀಟರ್ ಅಂತ ತೋರಿಸ್ತಾರೆ ರೋಡಲ್ಲಿ. ಮುಂಬೈ ಇಲ್ಲಿಂದ 166 ಕಿಲೋಮೀಟರು, ಟ್ರಾವೆಲ್ 121. ಪುಣೆ 15 ಕಿಲೋಮೀಟರ್ ಅಂತ ತೋರಿಸ್ತಾರೆ. ಬಟ್ ಸಿಟಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಕಾಣಿಸ್ತಾರೆ ನನಗೆಲ್ಲ ಬಂದೆ. ಪುಣೆ ಸಿಟಿನೇ ಇನ್ನು 15 ಕಿಲೋಮೀಟರ್ ಅಂತ ತೋರಿಸ್ತಾ ಇರೋದು, ಬಟ್ ಇಲ್ಲಿಂದನೇ ಸ್ಟಾರ್ಟ್ ಸಿಟಿ. ಪುಣೆಯಿಂದ ಮುಂಬೈ ಬರೀ 105 ಕಿಲೋಮೀಟರ್ ಅಷ್ಟೇ, 3 ಅವರ್ ಜರ್ನಿ. ಓ ಹಾಂ, ಫೈನ್ ರೀ. ಎಲ್ಲಿ ಬೇಕಾದ್ರೆ ಕ್ಯಾಮ್ರಾ ಹಾಕಿಬಿಟ್ಟಿದ್ದಾರೆ ಕಾಣ. ಅಯ್ಯೋಯ್ಯೋ, ಲೈನ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಓವರ್ಟೇಕ್ ಮಾಡಬೇಕು, ಎಲ್ಲಿ ಬೇಕಲ್ಲಿ ಮಾಡೋಂಗಿಲ್ಲ. ನೋಡಿ ಫೈನಲ್ ಆಗಿ ನಾವು ಪುಣೆ ಸಿಟಿ ಎಂಟ್ರಿ ಇದ್ವಿ ನೋಡಿ. ಅಲ್ಲಿ ಏನು ಮುಂದೆ ಕಾಣಿಸ್ತದಲ್ಲ ಫುಲ್ಲು ಸಿಟಿ ಈಗ ಫೈನಲ್ ಬಂದಿದೆ ನೋಡಿ. ಅಂದರೆ ಎಂಟ್ರೆನ್ಸಿಗೆ ಇರೋದು ನಾವು ಇವಾಗ ಪ್ರೆಸೆಂಟಾಗಿ. ನಮ್ಮ ಬೆಂಗಳೂರಿಗಿಂತನೂ ಬಿಲ್ಡಿಂಗ್ಗಳು ಜಾಸ್ತಿನೇ ಕಾಣ್ತಾ ಫ್ರೆಂಡ್ಸ್ ಇಲ್ಲಿ ನೋಡಿ. ಕಾಣಿಸ್ತದೆ ಮುಂದೆ ನಿಮ್ಗೆ ಎಲ್ಲ ಬರೀ ಅಪಾರ್ಟ್ಮೆಂಟ್ಗಳು, ಊರು ಹೊರಗಡೆ ಅಲ್ವಾ, ಫುಲ್ ಅಪಾರ್ಟ್ಮೆಂಟ್ಗಳು ಆಯ್ತು ನೋಡಿ. ಕಾರಣಾಂತರದಿಂದ ಈ ಡ್ರೈವರ್ ಅನ್ನೋದು ಫೇಸಲ್ಲಿ ವಿಡಿಯೋ ತೊಗೊಳಕ್ಕಾಗ್ತಾಯಿಲ್ಲ, ಯಾಕಂದರೆ ಅವರು ಸ್ವಲ್ಪ ಏನೋ ಪ್ರಾಬ್ಲಮ್ ಬೇಡ ಅಂತ ಇದ್ದಾರೆ. ಹಾಗಾಗಿ ನಾನು ವಾಯ್ಸಲ್ಲೇ ಕೇಳ್ತಾ ಇರೋದು ಏನಿರುತ್ತೆ ಅಂತೇಳಿ. ಅವ್ರ ಹೆಸರನ್ನು ಹೇಳೋಕ್ಕಿದೆಯಿಲ್ಲ, ಯಾಕಂದರೆ ಬೇರೆ ಏನೋ ಪರ್ಸನಲಾಗಿ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಬೇಡ ಅಂತ ಇರ್ತಾರೆ. ಹಾಗಾಗಿ ನಾನು ಅವ್ರನ್ನ ಫೇಸಲ್ಲೇ ವಿಡಿಯೋ ತೊಗೊತಾ ಇಲ್ಲ, ಡ್ರೈವರ್ ಇಂಟರ್ವ್ಯೂನೂ ತೊಗೊತಾ ಇಲ್ಲ, ಮಾಮೂಲಿಯಾಗಿ ಮಾತಾಡ್ಕೊಂತಲೂ ತೊಗೊತಾ ಇದ್ದೀನಿ. ಬಹುಮಡಿ ಕಟ್ಟಡಗಳು ನೋಡಿ. ಇಂಟರ್ಸಿಟಿ ಗಾಡಿ ಇವ್ರದ್ದು ಪುಣೆ ಬೆಂಗಳೂರು. ಇವತ್ತು ಫಸ್ಟ್ ರೂಟು 9600S 8R ಗಾಡಿ ಇದು. D9 8R ಗಾಡಿ, 9R ಅಲ್ಲ, 11R ಅಲ್ಲ, 8R ಗಾಡಿ ಇದು. ಪಿಕಪ್ ಕಮ್ಮಿ, ಮೈಲೇಜ್ ಕಮ್ಮಿ,
ಸೀಟ್ ಮಾತ್ರ ಎಕ್ಸ್ಟ್ರಾ ಆಗಿದೆ. 42 ಸೀಟಿಂದ ಇದು ಗಾಡಿ, 15 ಮೀಟ್ರ್ ಗಾಡಿ ನೋಡಿ. MSRTC ಗಾಡಿ, BS6 ಗಾಡಿ ನೋಡಿ ಮುಂದೆ ಇರೋದು. ಸೊ ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಟು ಪುಣೆ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ನಾವು ಇವಾಗ ಪುಣೆ ಬಸ್ನೆಲ್ಲ ನಿಲ್ಲಿದ್ವಿ. ಇದೆ ನೋಡಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತೇಳಿ ಗಾಡಿ ಬಂದ್ಬಿಟ್ಟು 9600 ಗಾಡಿ. ಗೋವಾ ಪಾಸಿಂಗಲ್ಲಿದೆ ಗಾಡಿ. ಫಸ್ಟ್ ಟ್ರಿಪ್ ಬಂದಿರೋದು ಇವಾಗ ಪುಣೆಗೆ ಬೆಂಗಳೂರಿಂದ. ಮತ್ತು ಮಧ್ಯಾಹ್ನ ಇಲ್ಲಿಂದ 3 ಗಂಟೆ ರಿಟರ್ನ್ ಹೋಗುತ್ತೆ ಗಾಡಿ ಬೆಂಗಳೂರು. ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ನೋಡಿ ಗಾಡಿ, ರಿಟರ್ನ್ ಬ್ಯಾಕ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋನ ಸಿಗುತ್ತಾ. ವಿಡಿಯೋ ಮುಗಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್.